ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ನಿಮಗೆ ಬದನೆಕಾಯಿಂದ ಎಣ್ಗಾಯಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಒಂದು ರುಚಿಯಾದ ಎಣ್ಗಾಯಿನ ಮಾಡೋದು ಮನೆಯಲ್ಲೇ ಹೇಗೆ ಅಂತ ತುಂಬ ಸುಲಭವಾಗಿ ತೋರಿಸ್ತೀನಿ. ಮೊದಲನೇಗೆ ನೀವೇನು ಮಾಡಬೇಕಾಗುತ್ತಂದರೆ, ಬದನೆಕಾಯಿನ ತೊಗೊಂಡು ಈ ಥರ 4 ಪೀಸ್ ಸೆಂಟರಲ್ಲಿ ಕಟ್ ಮಾಡಿಬಿಟ್ಟು ಈ ಒಂದು ನೀರಲ್ಲಿ ಇಟ್ಕೋಬೇಕಾಗುತ್ತೆ. ಇದರಲ್ಲಿ ನೀರಲ್ಲಿ ಇಟ್ಕೊಳ್ಳೋದ್ರಿಂದ ಒಂದು ಬ್ಲ್ಯಾಕಾಗಿ ಕ್ರಿಯೇಟ್ ಆಗೋದಿಲ್ಲ. ಆ್ಯಂಡ್ ಇದು ಮತ್ತೆ ಏನು ಮಾಡಬೇಕಾಗುತ್ತೆ ಅಂದರೆ, ಈ ಒಂದು ಕಟ್ ಮಾಡಿರೋ ಬದನೆಕಾಯಿಗೆ ಉಪ್ಪನ್ನ ಒಳಗಡೆ ಸೆಂಟ್ರಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಆ 4 ಮಧ್ಯದಲ್ಲಿ ಉಪ್ಪನ್ನ ಹಾಕಿದಾಗ ಆ ಬದನೆಕಾಯಿ ಫ್ರೈ ಮಾಡಿದಾಗ ಉಪ್ಪು ಹಿಡಿದು ಚೆನ್ನಾಗಿ ಟೇಸ್ಟಿಯಾಗಿರ್ತದೆ. ಸೊ ಉಪ್ಪನ್ನ ಮಾತ್ರ ಫಿಲ್ ಮಾಡಿಬಿಟ್ಟು ಆಯಿಲ್ನ ಬಿಸಿಗೆ ಇಡಬೇಕಾಗುತ್ತೆ. ಆ ಬಿಸಿಯಾದ ಆಯಿಲ್ಗೆ ಆ ಒಂದು ಬದನೆಕಾಯಿಗಳನ್ನ ಹಾಕಬೇಕಾಗುತ್ತೆ. ಈ ಥರ ಬದನೆಕಾಯಿನೆಲ್ಲ ಹಾಕ್ಬಿಟ್ಟು ಆ ಉಪ್ಪು ಹಾಕಿರೋ ಬದನೆಕಾಯಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಫ್ರೈ ಮಾಡಿದಾಗ ಏನಾಗುತ್ತೆ ಅಂದರೆ, ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ಕೊಂಡು ಸಾಫ್ಟಾಗಿ ಆ ಬದನೆಕಾಯಿ ಕುಕ್ ಆಗುತ್ತೆ. ಇಲ್ಲಿ ಇದರೊಳಗಡೆ ಆಯಿಲ್ ಹಾಕಿದ್ದೀನಿ ಆ್ಯಂಡ್ ಬದನೆಕಾಯಿಗೆ ಉಪ್ಪು ಹಾಕಿ ಫ್ರೈ ಮಾಡಿದ್ದೀನಿ ಅಷ್ಟೇ. ಇದಕ್ಕೆ ಬೇರೆ ಏನೂ ಹಾಕಿಲ್ಲ, ಈವನ್ ವಾಟರ್ ಏನೂ ಹಾಕಿಲ್ಲ. ಬರೀ ಬದನೆಕಾಯಿನ ಮಾತ್ರ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಮಸಾಲೆನ ರೆಡಿ ಮಾಡಬೇಕಾಗುತ್ತೆ. ಮಸಾಲೆ ಬಂದುಬಿಟ್ಟು ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಆನಿಯನ್ ಹಾಕ್ಕೊಂಡಿದ್ದೀನಿ ಮತ್ತು 2 ಟೊಮೊಟೊ ಹಾಕ್ತಾಯಿದ್ದೀನಿ. 2 ಟೊಮೊಟೊನೂ ಕಟ್ ಮಾಡಿಕೊಂಡು ಇದು ತೊಗೊಳ್ಬೇಕಾಗುತ್ತೆ. ನಂತರ ಇದಕ್ಕೆ ಬೆಳ್ಳುಳ್ಳಿನೂ ಬೇಕಾಗುತ್ತೆ. ನಾನು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಕೂಡ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಈರುಳ್ಳಿ ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿರ್ತೈತೆ. ಮತ್ತು ಕೊತ್ತಂಬರಿ ಸೊಪ್ಪು, ಈ 4 ಐಟಮ್ನೇ ಅಷ್ಟೇ ತೊಗೊಳ್ತಾಯಿದ್ದೀನಿ. ಇದನ್ನೆಲ್ಲನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಮತ್ತೆ ನಾನು ಖಾರದ ಪುಡಿ ಕೂಡ ಆ್ಯಡ್ ಮಾಡ್ತೀನಿ. ಓನ್ಲಿ ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಇದೆಲ್ಲ ಮನೆಯಲ್ಲಿ ಮಾಡಿರೋ ಮಸಾಲೆಗಳೇ. ಇದು ಧನಿಯಾ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ ನಾನು. ಅದು ಅಷ್ಟೇ, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಡಿಪೆಂಡ್ಸ್ ಆನ್ ಕ್ವಾಂಟಿಟಿ, ನೀವು ಎಷ್ಟು ಬದನೆಕಾಯಿ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಮಾಡಿ. ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಇದನ್ನು ಪೇಸ್ಟಾಗಿ ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕಾಗುತ್ತೆ. ನಂತರ ಏನು ಮಾಡಬೇಕು ಅಂದರೆ, ಈ ರುಬ್ಬಿರೋ ಪೇಸ್ಟ್ನ ಇಟ್ಕೊಂಡು ಆಯಿಲ್ ಇಡಬೇಕಾಗುತ್ತೆ ಒಂದು ಬಾಣಲಿಗೆ. ಮತ್ತು ಇದಕ್ಕೆ ಏನು ಮಾಡಬೇಕು ಅಂದರೆ, ತುಂಬ ಚಿಕ್ಕದಾಗಿ ಕಟ್ ಮಾಡಿರೋಂಥ ಆನಿಯನ್ ಹಾಕಬೇಕಾಗುತ್ತೆ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪನೇ ಕಟ್ ಮಾಡಾಕಿ, ಜಾಸ್ತಿ ಏನು ಬೇಕಾಗಲ್ಲ, ಜಸ್ಟ್ ಒಗ್ಗರಣೆಗೆ ಅನ್ನೋ ರೀತಿ ಹಾಕಬೇಕಾಗುತ್ತೆ. ಇನ್ ಕೇಸ್ ಬೇಕು ಅಂದರೆ ನೀವು ಇದರೊಳಗಡೆಗೆ ಕರ್ಬೇವಿನ ಸೊಪ್ಪು ಎಲ್ಲ ಆ್ಯಡ್ ಮಾಡ್ಬೋದು. ನಾನು ಅದು ಹಾಕ್ತಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಬೇಕಾಗುತ್ತೆ. ಈ ಒಂದು ಆನಿಯನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ಫ್ರೈ ಆದಮೇಲೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಮಸಾಲೆ ಇದೆಯಲ್ಲ, ಆ ಮಸಾಲೆನ ಈ ಒಂದು ಫ್ರೈ ಆಗಿರುವಂಥ ಆನಿಯನ್ ಒಳಗಡೆಗೆ ಆ ಒಂದು ಮಸಾಲೆನ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ, ಈ ಮಸಾಲೆ ಹಾಕಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಅದನ್ನು ತಿರುಗಿಸ್ಬೇಕಾಗುತ್ತೆ. ಸ್ವಲ್ಪ ತಿರುಗಿಸಿದ್ರೆ ಈ ಒಂದು ಹಸಿ ವಾಸನೆ ಎಲ್ಲ ಹೊರಟೋಗುತ್ತೆ. ಅದು ಒಂದು ಕುದಿ ಬರ್ತಿದ್ದಂಗ್ಲೂ ನಾವೇನು ಕಟ್ ಮಾಡಿ ಫ್ರೈ ಮಾಡಿರ್ತೀವೋ ಆ ಒಂದು ಬದನೆಕಾಯಿನ, ಇಲ್ಲಿ ಉಪ್ಪನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಬದನೆಕಾಯಿಗೆ ಆಲ್ರೆಡಿ ಉಪ್ಪು ಆ್ಯಡ್ ಮಾಡಿದ್ದೀನಿ ಆ್ಯಂಡು ಮಸಾಲೆ ಕೂಡ ಉಪ್ಪನ್ನ ಹಾಕ್ತೀನಿ ಫಸ್ಟು. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಇದು ಆಲ್ರೆಡಿ ಒಂದು ಕುದಿ ಬಂದಿದೆ. ಸೊ ಈಗ ನಾನು ಕಟ್ ಮಾಡಿರುವಂಥ ಬದನೆಕಾಯಿ ಅದೇನು ಫ್ರೈ ಮಾಡ್ಕೊಂಡಿದ್ದೆ ಅವನ್ನೆಲ್ಲನ ಇದರೊಳಗಡೆ ಹಾಕ್ತೀನಿ. ನೀವು ಯಾವ ಬದನೆಕಾಯಿ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಗ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ಈ ಬದನೆಕಾಯಲ್ಲಿ ಹಾಕ್ಬಿಟ್ಟು ಇದರೊಳಗಡೆಗೆ ಮಸಾಲೆ ಎಲ್ಲ ಈ ಬದನೆಕಾಯಿಗೆ ಹಿಡಿಯೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಒಂದು 5 ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕು. ಇದು ಒಂದು ಗ್ರೇವಿ ಎಲ್ಲನ ಫುಲ್ಲು ಚೇಂಜಸ್ ಆಗುತ್ತೆ, ಆ ಒಂದು ಆಯಿಲ್ ಕೂಡ ಸಪ್ರೇಟ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ಒಂದು ಬದನೆಕಾಯಿ ಫ್ರೈನ ನೀವು ಮಾಡ್ಕೋಬೋದು. ನೋಡಿ, ನಾನೆಲ್ಲ ಬದನೆಕಾಯಿನ ಹಾಕ್ಬಿಟ್ಟು ಒಂದು 2 to 3 ಮಿನಿಟ್ಸ್ ಜಸ್ಟು ಕುಕ್ ಮಾಡ್ತೀನಿ. ಜಾಸ್ತಿ ಹೊತ್ತು ಕುಕ್ ಮಾಡೋಕ್ಕೋಗಲ್ಲ. 2 to 3 ಮಿನಿಟ್ಸ್ ಕುಕ್ ಮಾಡಿದ್ರೆ ರುಚಿಯಾಗಿರುವಂಥ ಒಂದು ಎಣ್ಗಾಯಿ ರೆಡಿ ಆಗ್ತೈತೆ. ಇದನ್ನು ನೀವು ಚಪಾತಿ ಅಥವಾ ದೋಸೆ, ಅನ್ನ ಯಾವ ಜೊತೆ ಬೇಕಾದ್ರೂ ನೀವು ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಎಣ್ಗಾಯಿನ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.